ನಮಸ್ತೆ ಬಂಧುಗಳೇ. ನೋಡಿ, ನಮ್ಮ ತೋಟದಲ್ಲಿ ಎಷ್ಟೊಂದು ತುರ್ಕಿ ಗಿಡ ಹಾಗೆ ಕಾಂಗ್ರೆಸ್ ಗಿಡಗಳು ಹೇಗೆ ತುಂಬಿ ಹೋಗಿದೆ ಅಂತ. ಹಾಗೆ ಅದನ್ನು ತಕ್ಕೊಳ್ಳದೇ ಇದ್ರೆ ಓಡಾಡುವ ಕಷ್ಟ ಆಗುತ್ತೆ, ಕಾಲಿಗಿತ್ತಾಗುತ್ತೆ. ತುರ್ಕಿ ಆ ರೀತಿ ತುರ್ಕಿ ಗಿಡ ಆಗಿದೆ. ಅದು ಅಷ್ಟಾಗಲಿಕ್ಕೆ ಕಾರಣ ಏನಂದರೆ, ಅಲ್ಲಿ ಒಂದು ಹೋದ ವರ್ಷ ಹಿಂದಿನ ಮಳೆಗಾಲದಲ್ಲಿ ಸಿಡಿಲು ಹೊಡೆದಿತ್ತು, ಎಲ್ಲ ಅಡಿಕೆ ಮರಗಳು ಹೋದವು. ಹಾಗಾಗಿ ಅಲ್ಲಿ ಬೈಲಾಯಿತು ಅಲ್ವಾ, ಹಾಗಾಗಿ ಅಲ್ಲಿ ತುರ್ಕೆ ಗಿಡ ಈಗ ಕೀಳ್ತಾ ಇದ್ದೀನಿ. ಕೀಳಲಿಲ್ಲ ಅಂದರೆ ಇದಿಲ್ಲ, ಹಾಗಾಗಿ ಕೀಳಲೇಬೇಕು ಈಗ. ಹಾಗಾಗಿ ಕೀಳ್ತಾ ಇದ್ದೀನಿ. ಅದನ್ನು ಕೂಡ ಒಂದು ವಿಡಿಯೋ ಮಾಡೋಣ ಅಂತ ಅನಿಸ್ತು, ಮಾಡಿದೆ. ಹಾಗೆ ಹಳ್ಳಕ್ಕೆ ಹೋಗಿತಾ ಇದ್ದೀನಿ, ಕಿತ್ತೆಲ್ಲ ತುರ್ಕೆ ಗಿಡಗಳನ್ನು. ಕೈ ಹಾಕೋಕ್ಕಾಗಲ್ಲ, ಆ ರೀತಿ ತುರ್ಕೆ ಗಿಡ ಇದೆ. ಕೆಲವು ಅಡಿಕೆ ಮರಗಳು ಬದುಕಿವೆ, ಕೆಲವು ಅಡಿಕೆ ಮರಗಳು ಸತ್ತೋಗಿದೆ. ಹಾಗಾಗಿ ಅದರ ಕೆಲವು ಕಾಂಗ್ರೆಸ್ ಗಿಡಗಳು ಕೂಡ ತೆಗೆದುಕೊಂಡಿವೆ. ಹಾಗೆ ನೋಡಿದ್ರಿ, ತೋಟ ಅಂದರೆ ಹಾಳು ಬಿದ್ದ ತೋಟ ಥರ ಆಗೋಗಿತ್ತು. ಅದನ್ನು ನೋಡೋಕ್ಕಾಗಲ್ಲ ನನಗೆ. ಮತ್ತಿನ್ಯಾರನ್ನೂ ಮತ್ತು ಈ ಮಳೆಯಲ್ಲಿ ಕರೆಯೋದು ಕಷ್ಟ ಕೆಲಸಕ್ಕೆ ಅಂದ್ಕೊಂಡು ನಾನೇ ಕಿತ್ತಾಕ್ತಾ ಇದ್ದೀನಿ. ಅದಷ್ಟು ಭಾಳಷ್ಟು ದೊಡ್ಡ ಜಾಗದಲ್ಲಿ ಇಲ್ಲ, ಒಂದು ಸ್ವಲ್ಪ ಜಾಗದಲ್ಲಿದೆ ಅಷ್ಟೇ. ಆದರೂ ಒಂದು ದಿವಸ ಬೇಕಾಗ್ಬೋದು, ಒಂದು ದಿವಸನೇ ಒಂದು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಫಸ್ಟ್ ಬಂದವನೇ ಮಾಡಿದ್ದೀನಿ ವಿಡಿಯೋನ, ನೋಡೋಣ ಎಷ್ಟಾಗುತ್ತೆ ಅಂತ. ಆದಷ್ಟು ಕ್ಲೀನಾಗಿ ಕೀಳಬೇಕಲ್ವ, ಹಾಗಾಗಿ ಪ್ರಯತ್ನ ಮಾಡ್ತಾ ಕೀಳ್ತಾ ಇದ್ದೀನಿ. ಎಲ್ಲ ಕಡೆನೂ ಇದೆ, ತಲೆ ಪೂರ ಹಾಳ ಹೋಗಿದೆ. ನೋಡಿದ್ರೆ ಏನೇ ಬೇಜಾರಾಗುತ್ತೆ. ತೋಟದಲ್ಲಿ ಒಂದು 10-12 ಅಡಿಕೆ ಮರಗಳು ಸಿಡ್ಲು ಹೊಡೆದು ಹೋದವು. ಹಾಗಾಗಿ ಅದನ್ನು ಕೀಳುವ ಕೆಲಸದಲ್ಲಿ ತೊಡಗಿದ್ದೀನಿ. ಮತ್ತು ಮಳೆ ಇವತ್ತು ಸ್ವಲ್ಪ ಕಮ್ಮಿ ಇರೋದ್ರಿಂದ ಸ್ವಲ್ಪ ಈಜಿ ಕೂಡ ಆಯಿತು. ಹಾಗೆ ಅಲ್ಲಿ ಕೆಳಗೆ ಪಕ್ಕದಲ್ಲೇ ಹಳ್ಳ ಇದೆ, ಹಳ್ಳಕ್ಕೆ ಹೋಗಿತಾ ಇದ್ದೀನಿ. ಹಳ್ಳ ಕಟ್ಟಲ್ಲ ಅದು, ಯಾಕಂದರೆ ದೊಡ್ಡ ನೀರು ಬಂದಾಗ ಹೋಗುತ್ತೆ. ಈಗ ಮತ್ತೆ ಸ್ವಲ್ಪ ಮುಂದೆ ತೊಗೊಂಡ್ಬಂದಿರ್ತೀನಿ, ಹತ್ತಿರದಿಂದ ನೋಡಲಿ ನೀವು ಅಂತ. ಹಾಗೆ ಅದು ಮಣ್ಣು ಹಾಕಿದ್ದಕ್ಕೆ ಎಷ್ಟು ಎತ್ತರದಲ್ಲಿದೆ. ಮತ್ತು ಮಣ್ಣು ಕಡ್ದಿದ್ದೀವಿ, ಕಾದಿಗೆ ಸ್ವಲ್ಪ ಮುಚ್ಚಿದ್ದೀವಿ, ಹಾಗಾಗಿ ಸ್ವಲ್ಪ ಎತ್ತರದಲ್ಲಿ ಕಾಣುತ್ತೆ. ಇಲ್ಲಾಂದರೆ ಸಾಮಾನ್ಯ ಇರೋ ಥರನೇ ಇರ್ತಿತ್ತು. ಇನ್ನೂ ಸ್ವಲ್ಪ ಕೈ ತೋರಿಸ್ಕೊಳ್ಬೇಕು, ಕಾಲು ತೋರಿಸ್ಕೊಳ್ಬೇಕು. ನುಸಿ ಕಾಟ, ಸೊಳ್ಳೆಗಳು ಕೂಡ ಕಡಿತಾವೆ ಒಂದು ಕಡೆ. ಅದು ತೋಟದಲ್ಲಿ ಹೇಳೋದಲ್ಲ, ಅಷ್ಟೊಂದು ಪ್ರಮಾಣದಲ್ಲಿ ಹುಲ್ಲಾಗಿದೆ. ಹುಲ್ಲು ಅಲ್ಲ ಅದು ತುರ್ಕೆ ಗಿಡ ಮತ್ತು ಕಾಂಗ್ರೆಸ್ ಗಿಡಗಳು. ಹುಲ್ಲಾಗಿದ್ದಿದ್ರೆ ಕಡ್ಕೊಂಡು ಹೋಗಿ ದನಕರಕ್ಕೆ ಹಾಕೋಲಿಕ್ಕೆ ಬರ್ತಿತ್ತು, ಹುಲ್ಲಲ್ಲ. ಹಾಗೆ ಮುಚ್ಚೋದು ಕೂಡ ಬಣ್ಣಕ್ಕೆ ದಪ್ಪನೇ ಮುಚ್ಚಿದ್ದೀವಿ, ಆದರೂ ಕೂಡ ಅಷ್ಟು ಹುಲ್ಲು ಬೆಳೆದಿದೆ. ಮತ್ತು ಹೇಳಬೇಕು ಅಂದರೆ, ತುರ್ಕೆ ಗಿಡಗಳು ಅಷ್ಟೊಂದಿದ್ದರೆ ಓಡಾಡೋದು ತುಂಬ ಕಷ್ಟ ಆಗುತ್ತೆ. ಆ ಕಡೆ ಈ ಕಡೆ ಹೋಗಬೇಕು ಬರಬೇಕು, ತೋಟದಲ್ಲಿ ಕೆಲಸ ಇದ್ದೇ ಇರುತ್ತೆ. ನೋಡಿದವರು ಕೂಡ ಅಸಹ್ಯ ಅನಿಸುತ್ತೆ ತೋಟಕ್ಕೆ ಬಂದಾಗ. ಹಾಗಾಗಿ ಇದನ್ನು ಕಿತ್ತು ಒಂದು ಸಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಮತ್ತೆ ಬಾಳೆ ಕಡಿದು ಬಾಳೆ ಕೂಡ ಮುಚ್ಚಬೇಕು ಮತ್ತೊಂದು ಸಲ. ಈ ಒಂದು ಸಲ ಕ್ಲೀನ್ ಮಾಡ್ಕೊಳ್ತೀನಿ. ಭಾಳ ದೊಡ್ಡ ಜಾಗ ಇಲ್ಲ, ಒಂದು 30 ಫೂಟ್ ಜಾಗ ಆ ಕಡೆ ಈ ಕಡೆ ಇರ್ಬೋದು ಅಷ್ಟೇ. ಅದಷ್ಟು ಜಾಗದಲ್ಲಿ ಕಿತ್ತು ತುಂಬ ಕಳೆ ಆಗಿದ್ದಕ್ಕೆ ಕಿತ್ತು ಒಗೆಯೋದೇ ಆಗದೆ. ಮತ್ತು ಇಲ್ಲಿ ಅಡಿಕೆ ಮರದ ನಲುವು ಕೂಡ ಪುರ ಕಳೆಗಣೆ ತಿಂದಿದ್ದೇನೋ ಅಂತ ಅನಿಸುತ್ತೆ. ಯಾಕಂದರೆ ಅಡಿಕೆ ಮರಕ್ಕೆ ಹಾಕಿದ ಗೊಬ್ಬರ ಕೂಡ ಅದೇ ತಿಂದುಬಿಟ್ಟಿದೆ. ಹಾಗಾಗಿ ಅಷ್ಟೊಂದು ಸೊಂಪಾಗಿ ಬೆಳೆದಿದೆ. ಮತ್ತು ಬಯಲು ಜಾಗ ಆಗಿದ್ದಕ್ಕೆ ಬಿಸಿಲು ಮತ್ತು ಮಳೆ ಕರೆಕ್ಟಾಗಿ ಸಿಕ್ಕೋದಕ್ಕೆ ಮತ್ತು ತುಂಬ ಅದಕ್ಕೆ ಬೆಳೆಯೋಕ್ಕೊಂದು ಅವಕಾಶ ಸಿಕ್ತು ಹುಲ್ಲಿಗೆ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೇ ಬೆಲ್ ಐಕನ್ ಕೂಡ ಆನ್ ಮಾಡಿಕೊಳ್ಳಿ. ನನ್ನ ಬಿಟ್ಟಿರುವ ಪ್ರತಿ ವಿಡಿಯೋಗಳು ನಿಮಗೆ ತಕ್ಷಣದಲ್ಲಿ ಸಿಗುತ್ತೆ. ಧನ್ಯವಾದಗಳು ನಿಮಗೆ ಬಂಧುಗಳೇ. ನನ್ನ ವಿಡಿಯೋ ಇನ್ನೂ ಬರ್ತಾ ಇರುತ್ತೆ, ನೋಡ್ತಾ ಇರಿ.